ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಸೊ ನಿಮ್ಮ ಮಗುನು ಹೀಗೆ ಎಂಜಾಯ್ ಮಾಡ್ಕೊಂಡು ಊಟ ಮಾಡಬೇಕು ಅಂದರೆ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾವಿವತ್ತು ಮಾಡೋಕ್ಕೆ ಹೊರಟಿರೋದು ಮಶ್ರೂಮ್ ಬಿರಿಯಾನಿ. ಅದರಲ್ಲಿ ಏನು ಸ್ಪೆಷಾಲಿಟಿ ಅಂತ ಕೇಳ್ತಾ ಇದ್ದೀರಾ? ಇದರಲ್ಲಿರೋ ಮಸಾಲೆ ಇದ್ರದ್ದು ಸ್ಪೆಷಾಲಿಟಿ. ಸೊ ಮೊದಲಿಗೆ ನಾವು ಮಶ್ರೂಮ್ನ ಬಿಸಿನೀರಲ್ಲಿ ತೊಳ್ಕೊಬೇಕು. ನಾನಿಲ್ಲಿ ಬಿಸಿನೀರನ್ನ ಕಾಯಕ್ಕೆ ಇಟ್ಟಿದ್ದೆ. ಈಗ ಮಶ್ರೂಮ್ ಹಾಕಿ ಒಂದರಿಂದ 2 ನಿಮಿಷ ಕಾಯಕ್ಕಿಟ್ಟು ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಅದ್ರ ಮೇಲಿರೋ ಗಲೀಜನ್ನು ಹೀಗೆ ಉಜ್ಜಿ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಇದನ್ನು ಕ್ಲೀನಾಗಿ ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡ್ಕೋಬೋದು. ನಾನಿವತ್ತು ಮಾಡ್ತಾ ಇರೋ ಅಳತೆ ಬಂದುಬಿಟ್ಟು 1.5 ಗ್ಲಾಸ್, 1.5 ಗ್ಲಾಸ್ನ ಹಾಕ್ತಾಯಿದ್ದೀನಿ. ಫಸ್ಟು ಮಸಾಲೆಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ಸೊ ನಾನು ಈರುಳ್ಳಿನ ಸ್ಲೈಸ್ ಮಾಡ್ಕೊಂಡಿದ್ದೀನಿ, ಹಸಿರು ಮೆಣಸಿನ್ಕಾಯಿ 4ರಿಂದ 5, ಟೊಮೆಟೊ 1, ಹಾಗೂ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಗೂ ಪುದೀನ ಸೊಪ್ಪು. ಮೊದಲಿಗೆ ಬಾಣಲಿಗೆ ಎಣ್ಣೆ ಹಾಕಿ ಆನಂತರ 1 ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ. 1 ಈರುಳ್ಳಿನ ಸ್ಲೈಸ್ ಮಾಡಿ ಹಾಕಿದ್ದೀನಿ. ಇದಕ್ಕೆ ನಾನು ಚಿಟಿಕೆಯಷ್ಟು ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಫ್ರೈ ಮಾಡೋದ್ರಿಂದ ಇದು ಸಾಫ್ಟಾಗಿ ಈ ರೀತಿಯಾಗಿ ಬರುತ್ತೆ. ಈಗ ನಾನಿಲ್ಲಿ 4ರಿಂದ 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಒಂದು 4 ಮೆಣಸು ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನನ್ನ ಮಗಳು ಸಹ ಊಟ ಮಾಡ್ತಾಳೆ, ಹಾಗಾಗಿ ನಾನು ಮೆಣಸನ್ನು ಆ್ಯಡ್ ಮಾಡಿಲ್ಲ. ಈಗ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಇದಕ್ಕೆ ನಾನು ಚಕ್ಕೆ, ಲವಂಗ ಹಾಗೂ ಏಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಆರಿದ ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದ್ರ ಜೊತೆಗೆ ನಾನು ಶುಂಠಿ, ಬೆಳ್ಳುಳ್ಳಿ ಹಾಗೂ ಟೊಮೆಟೊನು ಇದ್ರ ಜೊತೆನೇ ಹಾಕಿ ರುಬ್ತಾ ಇದ್ದೀನಿ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿ ಹಾಗೂ 1 ಇಂಚಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಮತ್ತು 1 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ಇದನ್ನು ನೀವು ಸಪ್ರೇಟಾಗಿ ರುಬ್ಬಿ ಕೂಡ ಹಾಕ್ಬೋದು ಅಥವಾ ಅದ್ರ ಜೊತೆಗೆ ಕೂಡ ಹಾಕ್ಬೋದು. ಈಗ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ, ಆಮೇಲೆ ಇನ್ನೇನು ಪಲಾವ್ ಮಸಾಲೆಗಳು. ಇದರಲ್ಲಿ ನಾನು ಪಲಾವ್ ಎಲೆ, ಲವಂಗ, ಮರಾಠಿ ಮೊಗ್ಗು, ಚಕ್ಕೆ, ಏಲಕ್ಕಿ ಮತ್ತು ಇನ್ನು ಸ್ವಲ್ಪ ಮಸಾಲ ಐಟಮ್ಸ್ ನಿಮ್ಮ ಹತ್ರ ಏನಿರುತ್ತೋ ಅದನ್ನು ನೀವು ಹಾಕ್ಕೋಬೋದು. ನಾವೀಗ ಆಲ್ರೆಡಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಇದರಲ್ಲಿ ಮಿಕ್ಸ್ ಮಾಡೋಣ. ಇವಾಗ ಉರಿಯುವಾಗ ನೀವು ಉಪ್ಪನ್ನು ಸಹ ಆ್ಯಡ್ ಮಾಡ್ಕೋಬೇಕು. ನಾನು 2 ಸ್ಪೂನ್ ಉಪ್ಪನ್ನ ಹಾಕ್ಕೊಂಡಿದ್ದೀನಿ. ಮಶ್ರೂಮ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ರೀತಿ ಆಗಬೇಕು. ಫುಲ್ಲು ಎಣ್ಣೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ನೋಡಿ, ಇವಾಗ ಎಣ್ಣೆ ಬಿಟ್ಟಿದೆ. ಸೊ ಈಗ ರುಬ್ಕೊಂಡಿರೋಂಥ ಮಸಾಲಾನ ನಾವು ಇದಕ್ಕೆ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಬರುತ್ತೆ ಒಂದು ಪರಿಮಳ. ಸೊ ನಾನು ಆಗಲೇ ಹೇಳ್ದಂಗೆ ನಾನು 1.5 ಗ್ಲಾಸ್ ತೊಗೊಂಡಿದ್ದೀನಿ. ಇದೇ ಆ ಗ್ಲಾಸು. ಅಕ್ಕಿನ ನಾವು ವಾಶ್ ಮಾಡಿ ಎತ್ತಿಟ್ಕೋಬೇಕು. ಸೊ ಇವಾಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಟ್ಟಿದೆ. ಇವಾಗ ನಾನು 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ. 1:2 ಹಾಕಬೇಕು. ಯಾವಾಗಲೂ ಅಷ್ಟೇ ನಾವು ಏನೇ ರೈಸ್ ಮಾಡಬೇಕಾದ್ರೂ 1:2 ನೀರನ್ನ ಹಾಕಬೇಕು. ಈಗ ನೀರು ಚೆನ್ನಾಗಿ ಕುದೀತಾ ಇದೆ. ಸೊ ನಾವಿವಾಗ ಅಕ್ಕಿ ತೊಳೆದಿಟ್ಕೊಂಡಿದ್ವಲ್ಲ, ಸೊ ಆ ನೀರನ್ನೆಲ್ಲ ಶೋಧಿಸಿ ಬರೀ ಅಕ್ಕಿನ ಮಾತ್ರ ನಾವು ಇದಕ್ಕೆ ಹಾಕ್ಕೋಬೇಕು. ಸೊ ಇದನ್ನು ಹಾಕ್ಕೊಳ್ಳುವಾಗ ಜಾಸ್ತಿ ನೀರೇನಾದರೂ ಅಕ್ಕಿಲಿ ಉಳ್ಕೊಂಡಿತ್ತು ಅಂದರೆ, ಇಲ್ಲಾಂದರೆ ಬಿರಿಯಾನಿ ಚೆನ್ನಾಗಿ ಬರೋದಿಲ್ಲ. ಮತ್ತು ನಾನು ಇದಕ್ಕೆ ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಬಿರಿಯಾನಿ ಪೌಡರ್, ನಿಮ್ಗೆ ಇಷ್ಟ ಯಾವ್ದು ಇಷ್ಟ ಆಗುತ್ತೋ ಅದು ಬಿರಿಯಾನಿ ಪೌಡರ್ನ ನಾನು ಹಾಕಿದ್ದೀನಿ. ಬಟ್ ಅದು ವಿಡಿಯೋ ತೊಗೊಳ್ಳೋದು ಮಿಸ್ ಆಗಿದೆ. ಅದನ್ನು ನೀವು ಆ್ಯಡ್ ಮಾಡ್ಕೊಬೋದು. ಅದೆಲ್ಲ ಒಂದು 1/2 ಸ್ಪೂನ್ ಅಷ್ಟು ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ಹೊಡೆಸ್ಕೊಳ್ಳಿ. ನಂತರ ಓಪನ್ ಮಾಡಿ ಒಂದು ಒಳ್ಳೆ ಮಿಕ್ಸನ್ನು ಕೊಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಇವಾಗ ನೀವೇ ನೋಡ್ಬೋದು ಎಷ್ಟು ಉದ್ರಾಗಿ ಎಷ್ಟು ಚೆನ್ನಾಗಾಗಿದೆ. ಸೊ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು, ಕೆಳಗಡೆ ಎಲ್ಲ ಮಸಾಲೆ ಇರೋದಿಲ್ಲ, ಮೇಲೆ ಮಾತ್ರ ಮಸಾಲೆ ಇರುತ್ತೆ ಕುಕ್ಕರಲ್ಲಿ ಮಾಡಿರೋದ್ರಿಂದ. ಸೊ ಎಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಒಳ್ಳೆ ಪ್ಲೇಟಿಂಗ್ ಮಾಡಿಕೊಂಡು ಸರ್ವ್ ಮಾಡಿ ಹಾಗೂ ನೀವು ಎಂಜಾಯ್ ಮಾಡಿ. ಅಮ್ಮ, ಹೇಗಿದೆ ಮಶ್ರೂಮ್ ಪಲಾವ್? ಚೆನ್ನಾಗಿದೆ. ಲೈಕ್ ಇಟ್? ಸೊ ಇದೇ ಖುಷಿಗೆ ನನ್ನ ಮಗಳು ಒಂದು ಸಾಂಗ್ ಹೇಳಿದಾಳೆ. ಪ್ಲೀಸ್ ನೋಡಿ, ಲೈಕ್ ಮಾಡಿ. ವಾಟರ್ಮೆಲನ್, ವಾಟರ್ಮೆಲನ್, ಪಪ್ಪಾಯ, ಪಪ್ಪಾಯ, ಚೀಕು ಚೀಕು ಚೀಕು, ಚೀಕು ಚೀಕು ಚೀಕು, ಫ್ರೂಟ್ಸ್ ಆ್ಯಂಡ್ ಲ್ಯಾಂಡ್, ಫ್ರೂಟ್ಸ್ ಆ್ಯಂಡ್ ಲ್ಯಾಂಡ್. Apple, mango, apple, mango, banana, banana, chiku, 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 fruits and land, fruits and land.